ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಈ ಮುರಳಿಯಲ್ಲಿ ಬಾಬಾರವರು ಮಕ್ಕಳಿಗೆ ಏನ್ ಹೇಳ್ತಾ ಇದ್ರು? ಮಕ್ಕಳೇ, ಸಮಯದ ಮಹತ್ವ ಲೌಕಿಕದಲ್ಲಿ ನೋಡಿ, ಒಬ್ಬ ಮನುಷ್ಯಾತ್ಮನ ಜೀವನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕಾರ್ಯದ ಮಹತ್ವ ಇರುತ್ತೆ. ಸಣ್ಣವರಿದ್ದಾಗ ತಾಯಿ ತಂದೆಯಿಂದ ಪಾಲನೆಯ ಒಂದು ಮಹತ್ವ, ಮೊದಲ ಸಂಸ್ಕಾರ, ಜೀವನವನ್ನು ಹೇಗೆ ನಡೆಸಬೇಕು, ಬೇರೆಯವರಿಗೆ ಹೇಗೆ ಗೌರವವನ್ನು ಕೊಡಬೇಕು, ಅದಕ್ಕೆ ಹೇಳ್ತಾರೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ತಾಯಿನೇ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮಕ್ಕಳು ಕೂಡ ಏನ್ ಮಾಡ್ತಾರೆ? ಅದೇ ಸಂಸ್ಕಾರವನ್ನು ಬೆಳೆಸ್ಕೊಡ್ತಾರೆ. ಹೆಚ್ಚಿನದಾಗಿ ಒಂದು ಮಗು ತಾಯಿಯ ಗರ್ಭದಲ್ಲಿದ್ದಾಗ ತಾಯಿ ಏನು ಕರ್ಮವನ್ನ ಮಾಡ್ತಾಳೋ ಸ್ಥೂಲವಾಗಿ ಸೂಕ್ಷ್ಮವಾಗಿ ಅದರ ಪ್ರಭಾವ ಡೈರೆಕ್ಟ್ ಆಗಿ ಆತ್ಮನ ಮೇಲೆ ಬೀಳುತ್ತದೆ. ಶರೀರದ ಮೇಲಂತೂ ಬೀಳುತ್ತೆ, ಜೊತೆಗೆ ಆತ್ಮದ ಮೇಲೆ, ಆತ್ಮನ ಜೀವನದ ಮೇಲೆ, ಸಂಸ್ಕಾರದ ಮೇಲೆ ಬೀಳುತ್ತೆ. ಅದಾದ್ಮೇಲೆ ಮಗು ಸ್ಕೂಲಿಗೆ ಹೋದಾಗ ಆವಾಗ ಅದರ ಪ್ರಾಮುಖ್ಯತೆ ಶಿಕ್ಷಣದ ಕಡೆಗೆ ಇರ್ತದೆ. ಶಿಕ್ಷಣವನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಅದಾದ್ಮೇಲೆ ಹಣ ಸಂಪಾದನೆ ಕಡೆಗೆ, ವ್ಯಾಪಾರದಿಂದ ಆದ್ರೂ ಆಗ್ಬಹುದು, ಅಥವಾ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇರಬಹುದು, ಅಥವಾ ಸಂಬಳದಿಂದ ಇರಬಹುದು. ಅಂದ್ರೆ ಶಾರೀರಿಕವಾದಂತ ಜೀವನಕ್ಕೆ ಏನು ಅತಿ ಅವಶ್ಯಕತೆ ಇದೆ, ಹಣ, ಅದನ್ನ ಸಂಪಾದನೆ ಮಾಡುವಂತ ಒಂದು ಸಮಯ ಇಡುವಂಥದ್ದು ಬರುತ್ತೆ. ಅದು ಜೀವನದ ಮುಖ್ಯವಾದ ಘಟ್ಟ. ಯಾಕಂದ್ರೆ ಪೂರ್ತಿ ನಿಮ್ಮ ಜೀವನ ಅವಲಂಬನವಾಗಿರೋದೇ ಆ ಒಂದು ಸಂಪಾದನೆ ಮೇಲೆ. ಶಿಕ್ಷಣ ಪಡ್ಕೊಂಡಿರೋದು ಕೂಡ ಅದಕ್ಕೇನೆ. ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತಂದ್ರೂ ಕೂಡ ಆ ಧನ ಬೇಕಾಗತ್ತೆ. ಮೊದಲಿನ ಜನ್ಮದಲ್ಲಿ, ಆ ಜನ್ಮದಲ್ಲಿ ಯಾರತ್ತಾದ್ರೂ ಸಾಲ ಮಾಡಿದಿದೆ, ಶಿಕ್ಷಣದ ಬಗ್ಗೆ ಇರಬಹುದು, ಯಾವುದೊಂದು ವ್ಯಕ್ತಿಗಳ ಬಗ್ಗೆ ಇರಬಹುದು, ಆವಾಗಲೂ ಕೂಡ ಆ ಧನ ಹೇಳುವಂಥದ್ದು ನಿಮಗೆ ಸಹಯೋಗವನ್ನ ಕೊಡುತ್ತೆ. ಆ ಧನವನ್ನ ಸಂಪಾದನೆ ಮಾಡಿ ಉಳಿತಾಯ ಮಾಡಿ ಇಟ್ಕೊಳ್ಬೇಕು. ಹೇಗೆ ಬೇಕಾದ ಹಾಗೆ ಖರ್ಚು ಮಾಡಬಾರದು ಅಲ್ವಾ? ಹಾಗೆ 5,000 ವರ್ಷದ ಆತ್ಮದ ಜೀವನದಲ್ಲೂ ಕೂಡ ಬಾಬಾ ಹೇಳ್ತಾರೆ, ಸಂಗಮಯುಗ ಅಂತಂದ್ರೇನು? ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ನಾವು ಸಂಗಮಯುಗದಲ್ಲಿ? ಸಂಪಾದನೆ. ಹಾ, ಆಧ್ಯಾತ್ಮಿಕ ಸಂಪಾದನೆ. 5,000 ವರ್ಷದ ಆತ್ಮಿಕ ಶಾರೀರಿಕ ಜೀವನದ ಆಧಾರ ಅದು ಸಂಗಮಯುಗ, ಪ್ರಾಪ್ತಿ, ಸಂಪಾದನೆ. ಹಾಗಿದ್ರೆ ಆತ್ಮ ಸಂಗಮಯುಗದಲ್ಲಿ ಪ್ರಾಪ್ತಿ ಸಂಪಾದನೆ ಹೇಗಾಗ್ತದೆ? ಹೇಗಾಗ್ತದೆ? ಆತ್ಮಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ್ರಿ, ಶರೀರಕ್ಕೆ ಮಹತ್ವ ಅಲ್ಲ, ಆತ್ಮಕ್ಕೆ ಮಹತ್ವ ಕೊಟ್ಟು ತಂದೆ ನೆನಪಿನಲ್ಲಿದ್ದಾಗ ಸಂಪಾದನೆ. ನೋಡಿ, ಬರೀ ತಂದೆ ನೆನಪಿನಲ್ಲಿದ್ರೆ ಆಗೋದಿಲ್ಲ. ತಂದೆಯಲ್ಲಿ ಇರುವಂತ ಸಪ್ತ ಗುಣಗಳನ್ನ ಪ್ರಪಂಚದಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನ ಕೊಡಲಿಕ್ಕೆ ನಾವು ನಿಮಿತ್ತರು ಆಗಬೇಕು ಅಲ್ವಾ? ವ್ಯಾಪಾರ ಮಾಡ್ಬೇಕಲ್ವಾ? ವ್ಯಾಪಾರ ಮಾಡಿದಾಗ ತಾನೇ ಲಾಭ ಆಗ್ತದೆ. ಸುಮ್ನೆ ಹಣ ಬೇಕು ಅಂದ್ರೆ ಯಾರು ಕೊಡ್ತಾರೆ ಹೇಳಿ ನೋಡೋಣ. ಹಾಗೆ ಬರೀ ಭಗವಂತ ನೆನಪು ಮಾಡಿದ್ರೆ ಆಗೋದಿಲ್ಲ. ಸಂಗಮಯುಗ ಅಂತಂದ್ರೆ ಏನು? ತಂದೆ ನಿಮ್ಮ ಮೂಲಕ, ತನ್ನಲ್ಲಿರುವಂತ ಶಕ್ತಿಯ ಮೂಲಕ ವಿಶ್ವವನ್ನ ಪಾವನ ಮಾಡ್ತಾರೆ. ಇವತ್ತಿನ ಮುರಳಿಯಲ್ಲೂ ಕೂಡ ಬಾಬಾ ಹೇಳಿದ್ರಲ್ವಾ? ಅಂದ್ರೆ ತಮಗೆಲ್ಲರಿಗೂ ಗೊತ್ತು, ಪ್ರಪಂಚದಲ್ಲಿ ವರ್ತಮಾನ ಸಮಯದಲ್ಲಿ ಎಲ್ಲಾ ಆತ್ಮರು, ಹೆಚ್ಚಿನ ಮನುಷ್ಯಾತ್ಮರು ಭಗವಂತನ ಪ್ರತಿ ಏನ್ ಮಾಡ್ತಿದ್ದಾರೆ? ಸುಖ ಕೊಡು, ಶಾಂತಿ ಕೊಡು, ನೆಮ್ಮದಿ ಕೊಡು ಅಂತ ಏನ್ ಮಾಡ್ತಿದ್ದಾರೆ? ಕೂಗರಿತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ, ಬೊಬ್ಬೆ ಹೊಡಿತಿದ್ದಾರೆ, ಅಳ್ತಾ ಇದ್ದಾರೆ ಅಲ್ವಾ? ಅವರಿಗೆ ಆ ಶಾಂತಿಯನ್ನು ನೀವೇನ್ ಮಾಡ್ಬೇಕು? ಆ ಪ್ರಾಡಕ್ಟ್ ಅನ್ನ ಕೊಟ್ಟಾಗ ಆಗುವಾಗ ಏನ್ ಮಾಡ್ತಾರೆ ಅವರು? ರಿಟರ್ನ್. ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನು ತಗೊಂಡಾಗ ಏನ್ ಮಾಡ್ಬೇಕು? ಹಣ ಕೊಡ್ಬೇಕು ತಾನೇ, ಫ್ರೀ ಆಗಿ ಆಗೋದಿಲ್ಲ ತಾನೆ. ಅದರ ಲಾಭ ನಿಮ್ಮ ಅಕೌಂಟಿಗೆ ಬಂದು ಏನಾಗ್ತದೆ? ಜಮಾ
ಆಗತ್ತೆ. ಆವಾಗ ನಿಮ್ ಸಾಲ ತೀರೋದು, ಉಳಿತಾಯ ಆಗೋದು ಎಲ್ಲನೂ ಕೂಡ ಆಗತ್ತೆ. ಓಕೆನಾ? ಸರಿ. ಯಹ ಸಂಗಮ್ ಯುಗ್ ಸರ್ವ ಪ್ರಾಪ್ತಿಯುಂ ಕಾ ಯುಗ ಹೇ. ಸಂಗಮ್ ಯುಗ ಏನಂತೆ? ಎಲ್ಲ ಪ್ರಾಪ್ತಿಗಳ ಯುಗ ಅಂತೆ. ಯಾಕೆ? ಸರ್ವ ಪ್ರಾಪ್ತಿ ಅಂತಂದ್ರೆ ಏನು? ತಂದೆ ಈ ಸಂಗಮದಲ್ಲಿ ಅಷ್ಟೇ ಬರ್ತಾರಲ್ರಿ. ತಂದೆ ಆ ತಂದೆ ಹ್ಮ್? ಸಂಗಮದಲ್ಲಿ ಅಷ್ಟೇ ಬರ್ತಾರಲ್ಲ, ಹೀಗೆ ತಂದೆ ಸಂಪಾದನೆ ತಂದೆ ಸಂಗಮ ಯುಗದಲ್ಲಿ ಬರ್ತಾರೆ, ನೀವು ಪ್ರಾಪ್ತಿ ಮಾಡ್ಕೊಳ್ತೀರಾ, ಸರಿ. ಆದ್ರೆ ಸರ್ವ ಪ್ರಾಪ್ತಿ ಅಂತ ಯಾಕೆ ಹೇಳ್ತಾರಮ್ಮ? ಸರ್ವ ಪ್ರಾಪ್ತಿಯುಂ ಕಾ ಯುಗ ಹೇ. ಹ್ಮ್ 84 ಜನ್ಮಕ್ಕೆ ಬೇಕು ಸಂಪಾದನೆ ಈಗ ಮಾಡ್ಕೋದು. ಹ್ಮ್ ಸರ್ವ ಪ್ರಾಪ್ತಿ ಅಂದ್ರ ಸುಖ, ಶಾಂತಿ, ನೆಮ್ಮದಿ, ಆತ್ಮಿಕ 7 ಗುಣಗಳ ಸಂಪಾದನೆ. ಹ್ಮ್ ಬಾಬಾ ಏನ್ ಹೇಳ್ತಾರೆ? ದ್ವಾಪರ ಯುಗದಿಂದ ನೀವು ಶರೀರಕ್ಕೆ ಬೇಕಾಗಿರೋ ಸಂಪಾದನೆ ಮಾಡಬಹುದು, ಹೌದಾ? ಧನವನ್ನ ಪಡ್ಕೊಳ್ಬಹುದು, ಜನರನ್ನು ಕೂಡ ಹಣ ಕೊಟ್ಟು ಸಂಬಂಧವನ್ನು ಪಡ್ಕೊಳ್ಬಹುದು. ಆದರೆ ಆತ್ಮಕ್ಕೆ ಬೇಕಾಗಿರೋ ತಗೊಳ್ಳಿಕ್ಕೆ ಆಗೋದಿಲ್ವಲ್ಲ. ಹ್ಮ್. ಆತ್ಮಕ್ಕೆ ಬೇಕಾಗಿರೋ ತಗೊಳ್ಳೋದು ಯಾವಾಗ? ಈಗ ಸಂಗಮ ಯುಗದಲ್ಲಿ ಮಾತ್ರ. ಆತ್ಮಕ್ಕೆ, ಬುದ್ಧಿ ಸಂಸ್ಕಾರಕ್ಕೆ, ಶರೀರಕ್ಕೆ, ಪಂಚತತ್ವಗಳಿಗೆ, ಎಲ್ಲದಕ್ಕೂ ಕೂಡ, ಎಲ್ಲ ಸಾಧನಗಳಿಗೆ, ಮಾಲೀಕನಿಗೆ, ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ಬೇಕಾಗಿರುವಂಥದ್ದು ಕೊಡುವಂತ ಸಮಯ ಯಾವುದು? ಸಂಗಮ ಯುಗ. ಇವತ್ತು ನೋಡಿ ಆತ್ಮೀಯರ, ಪ್ರಪಂಚವನ್ನು ನಾವು ಅವಲೋಕನವನ್ನ ಮಾಡಿದಾಗ ಪ್ರಪಂಚದ ಜನರ ಹತ್ರ ಹಣ ಇದೆ, ಆಸ್ತಿ ಇದೆ, ಆಮೇಲೆ ಸಂಬಂಧಿಗಳಿದ್ದಾರೆ, ಪೋಸ್ಟ್ ಪೊಸಿಷನ್ ಇದೆ. ಏನಿಲ್ಲ? ಖುಷಿ ಇಲ್ಲ. ಮಾನಸಿಕ ಶಾಂತಿ ಇಲ್ಲ. ಯಾಕಂದ್ರೆ ಅದರ ಕಡೆ ಅವ್ರ ಗಮನವನ್ನ ಕೊಡ್ತಾ ಇಲ್ಲ ಅಲ್ವಾ? ಅದಕ್ಕೆ ಅಲ್ಲಿ ಅವರಿಗೆ ಜೀವನದಲ್ಲಿ ಏನಿದೆ ಆದ್ಮೇಲೆ ಕಡಿಮೆತನ ಹೇಳುವಂಥದ್ದು ಇದೆ. ಆದ್ರೆ ನಮಗೆ ಎಲ್ಲಾನು ಇದೆಯಾ ಅಂತ ಬಾಬಾ ಕೇಳ್ತಿದ್ದಾರೆ. ಆತ್ಮಕ್ಕೆ ಬೇಕಾಗಿರುವಷ್ಟು, ಶರೀರಕ್ಕೆ ಬೇಕಾಗಿರುವಷ್ಟು, ಧನ ಜನ ಎಲ್ಲಾನು ಕೂಡ ಇದೆಯಾ? ಚೆಕ್ ಮಾಡ್ಕೊಳ್ಳಿ. जो जितना अपना भाग्य जमा करता है उतना अनेक जन्म भाग्य का फल प्राप्त होता रहता है. ಯಾರು ತಮ್ಮ ಭಾಗ್ಯವನ್ನ ಜಮಾ ಮಾಡ್ಕೊಳ್ತಾ ಇರ್ತಾರೋ ಅಷ್ಟು ತುಂಬಾ ಜನ್ಮದವರೆಗೂ ಅವ್ರೇನ್ ಮಾಡ್ಬೋದು? ಫಲವನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು. ಯಾವಾಗ ಜಮಾ ಮಾಡ್ಕೊಳ್ಬೇಕು? ಸಂಗಮ ಯುಗದಲ್ಲಿ. ಈ ಜನ್ಮದಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಹಣ, ಆಸ್ತಿ ಪಾಸ್ತಿ, ಒಡವೆ, ಬಂಗಾರ, ಬಟ್ಟೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ತಗೊಂಡೋಗ್ಬೋದು ಅದನ್ನ? ಇಲ್ಲ. ಸರಿ. ಈ ಜನ್ಮದಲ್ಲಿ ನಾನು ಒಳ್ಳೆ ಶಿಕ್ಷಣವನ್ನ ಪಡ್ಕೊಳ್ತಾನೆ, ಹೈಯರ್ ಲೆವೆಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ತಗೊಳ್ತಾನೆ, ಮುಂದಿನ ಜನ್ಮದಲ್ಲಿ ತಗೊಂಡೋಗ್ಬೋದಾ? ಇಲ್ಲ. ಇಲ್ಲ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಚಿಕ್ಕಪ್ಪ ದೊಡ್ಡಪ್ಪ, ಪತಿ ಪತ್ನಿ ಇವರನ್ನು ಕರ್ಕೊಂಡು ಹೋಗ್ಬೋದಾ? ಇಲ್ಲ. ಇಲ್ಲ. ಅದು ಆ ಒಂದು ಜನ್ಮಕ್ಕೋಸ್ಕರ ಮಾತ್ರ ಅಲ್ವಾ? ಕೆಲವೊಂದು ಕರ್ಮದ ಫಲ ಮುಂದಿನ ಜನ್ಮಕ್ಕೆ ಸಿಗಬಹುದು, ಆದರೆ ಎಲ್ಲವನ್ನೂ ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈಗ ಪರಮಾತ್ಮನಿಂದ ಪಡೆದುಕೊಂಡಿರುವಂತಹ ಈ ಒಂದು ಏನು ನಿರಾಕಾರವಾದಂತ ಅವಿನಾಶಿ ಸಂಪಾದನೆ ಏನಿದೆ, ನೀವೇನ್ ಮಾಡ್ಬೋದು? 5000 ವರ್ಷದವರೆಗೂ ನಿಮ್ ಜೊತೆಲಿ ಇರ್ತದೆ. ಅದರ ಆಧಾರದ ಮೇಲೆ ನಿಮ್ಗೆ 64 ಜನ್ಮನೋ, 65 ಜನ್ಮನೋ, 84 ಜನ್ಮನೋ ಹಿಡಿದು ಏನಾಗ್ತದೆ? ನಿರ್ಣಯ ಆಗತ್ತೆ. ಆ 84 ಜನ್ಮದಲ್ಲೂ ಕೂಡ ಸತ್ಯಯುಗ ಯುಗದಲ್ಲಿ ಯಾವ ಪೋಸ್ಟ್ ಅಲ್ಲಿ ಬರಬೇಕು, ಹೈಯರ್ ಲೆವೆಲ್ ಪೋಸ್ಟು, ಲೋವರ್ ಲೆವೆಲ್ ಪೋಸ್ಟು ಅಂತ ಅಲ್ಲಿ ಏನಾಗತ್ತೆ? ಡಿಸೈಡ್ ಆಗತ್ತೆ. ಅಂದ್ರೆ ಪೂರ್ತಿ ನಮ್ಮ ಜೀವನದ ಆಧಾರ, 5000 ವರ್ಷದ ಆಧಾರ ಯಾವುದು? ಸಂಗಮಯುಗದ ಪ್ರಾಪ್ತಿ. ಸಂಗಮಯುಗದ ಪ್ರಾಪ್ತಿ ಅಂತ ಹೇಳಿದ್ರು ಬಾಳ. ಪ್ರಾಪ್ತಿ ಅಂತಂದ್ರೆ ಏನು? ಪಡ್ಕೊಳ್ಳೋದು. ಪ್ರಾಪ್ತ ಕರ್ಮದ ಪ್ರಾಪ್ತ ಫಲ ಮಾಡ್ಕೊಳ್ಳೋದು. ಸಿಕ್ಕಿದೆ ನಿಮ್ಗೆ, ಅದು ನಿಮ್ಮ ತಾನೇ ಇದೆ. ನೀವು ಕೆಲಸ ಮಾಡ್ತೀರಿ, ಕೆಲಸ ಮಾಡಿದ್ಮೇಲೆ ಏನಾಗ್ತದೆ? ಸಂಬಳ ಕೊಡ್ತಾ ಇರ್ತಾನೆ. ಸಂಬಳ ಬಂದ್ಮೇಲೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಏನ್ ಬೇಕು ಬಳಸ್ತೀರಿ. ಖರ್ಚು ಮಾಡ್ತೀವಿ, ಖರ್ಚು ಮಾಡ್ತೀರಾ, ಬ್ಯಾಂಕಲ್ಲಿ ಇಟ್ಕೊಂಡಿರ್ತೀರಾ ಅಲ್ವಾ? ಖರ್ಚು ಮಾಡ್ತೀವಿ ಬ್ಯಾಂಕಲ್ಲಿ. ಹಾ, ಬ್ಯಾಂಕಲ್ಲಿ ಇಟ್ಕೊಳ್ತಾ ಅಂದ್ಮೇಲೆ ನೀವು ಮಾಡಿರುವಂತ ಕರ್ಮದ ಫಲ ನಿಮ್ಗೇನಾಗಿದೆ? ಸಿಕ್ಕಿದೆ. ಹಾಗೆ
ಯಾವಾಗ ಅಲ್ಲಿ ಕರ್ಮದ ಫಲ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರ್ತದೋ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲೋ, FD ಎಲ್ಲೋ, RD ಎಲ್ಲೋ ಇರುತ್ತೋ, ಶೇರ್ ಸರ್ಟಿಫಿಕೇಟ್ ರೂಪದಲ್ಲೋ, ಆಸ್ತಿ ಪಾಸ್ತಿಯ ರೂಪದಲ್ಲಿ ಇರುತ್ತೋ, ಹಾಗೆ ಇಲ್ಲೂ ಕೂಡ ಸಂಗಮ ಯುಗದಲ್ಲಿ ಮಾಡಿರುವಂತ ಕರ್ಮದ ಫಲ ಈಶ್ವರಿಯ ಬ್ಯಾಂಕ್ ಅಲ್ಲಿ ಈಶ್ವರನ ಹತ್ರ ನಿಮ್ಮ ಹೆಸರಿನಲ್ಲಿ ಏನಾಗ್ತದಂತೆ ಜಮಾ ಆಗಿ ಇರುತ್ತೆ. इस संगम युग की महिमा आप बच्चे ही जानते हो. ಈ ಸಂಗಮ ಯುಗದ ಮಹಿಮೆ ಏನಂತ ಯಾರಿಗೊತ್ತು? ಯಾರಿಗೊತ್ತಿದೆ? ನೀವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಯಾಕೆ? ಮಕ್ಕಳೇ ಕೇಳ್ತಾರಲ್ರಿ ಜ್ಞಾನ. ಯಾಕಂದ್ರೆ ನಾವೇ ಸಂಪಾದನೆ ಮಾಡ್ತಿದ್ದೀವಿ, ನಾವೇ ಶಿಕ್ಷಣ ತಗೊಂಡಿದ್ದೀವಿ, ಆ ಫ್ಯಾಕ್ಟ್ರಿಲಿ ನಾವೇ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಅದರ ಲಾಭ ಏನು ಅಂತ ನಮ್ಗೇನಾಗಿದೆ, ಕೇವಲ ಮಕ್ಕಳಿಗೆ ಮಾತ್ರ ಗೊತ್ತಿದೆ ಹೊರತು ಭಕ್ತರಿಗೆ, ಮನುಷ್ಯರಿಗೆ ಇದರ ಬಗ್ಗೆ ಅರಿವು ಇಲ್ಲ. संगम युग की प्राप्तियां सारे कल्प में ಶ್ರೇಷ್ಠತೆ ಶ್ರೇಷ್ಠ है. ಸಂಗಮ ಯುಗದ ಪ್ರಾಪ್ತಿ ಪೂರ್ತಿ ಕಲ್ಪದಲ್ಲಿ ಏನಂತೆ ಬಹಳ ಶ್ರೇಷ್ಠವಾಗಿರೋದಂತೆ, ತುಂಬಾ ಬೇಹದ್ದಿನಂತೆ. ಸತ್ಯುಗದಲ್ಲೂ ಕೂಡ ನಮಗೆ ಗೌರವ ಸಿಗಬಹುದು, ಶಾರೀರಿಕವಾದಂತಹ ಏನ್ ಸಿಗ್ಬೋದು, ಒಳ್ಳೆ ಬಟ್ಟೆಗಳು, ಬಂಗಾರ, ಊಟ ತಿನ್ನಿ ಸಿಗ್ಬೋದು. ಆದರೆ ಸಂಗಮ ಯುಗ ಸರ್ವಶ್ರೇಷ್ಠ ಅಂತ. ಯಾಕೆ? ತಂದೆ ಜೊತೆಗೆ ಇರ್ತಾರಲ್ರಿ. ತಂದೆ ಜೊತೆಗಿರ್ತೀವಿ. ತಂದೆಯ ಸಂಪಾದನೆ ನಿಜವಾದಂತ, ನಿಷ್ಕಲ್ಮಶವಾದಂತ, ಸತ್ಯವಾದಂತ ಪ್ರೀತಿಯ ಪಾಲನೆಯ ಅನುಭವ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆತ್ಮೀಯರೇ, ಪ್ರಪಂಚದಲ್ಲಿ ವರ್ತಮಾನ ಸಮಯದಲ್ಲಿ ಯಾರು ಪೂರ್ತಿ ಬೊಬ್ಬೆ ಹೊಡಿತಾ ಇದ್ದಾರಲ್ಲ, ಕೂಗ್ತಾ ಇದ್ದಾರಲ್ಲ, ಅಳ್ತಾ ಇದ್ದಾರಲ್ಲ, ಅವರ ಸಮಸ್ಯೆಗೆ ನೀವು ಪರಿಹಾರ ಮಾಡಿದಾಗ, ನೀವು ನಿಮಿತ್ತರಾದಾಗ ಅವರಿಂದ ಹೃದಯ ತುಂಬಿದ ಧನ್ಯವಾದ ಬರ್ತದಲ್ಲ, ಅದಕ್ಕಿಂತ ದೊಡ್ಡದಾದಂಥ ಖುಷಿ ಬೇರೆ ಯಾವುದೋ ಇಲ್ಲ. ಕಷ್ಟದಲ್ಲಿದ್ದವರಿಗೆ, ತೊಂದರೆಯಲ್ಲಿದ್ದವರಿಗೆ, ಅವಶ್ಯಕತೆ ಇದ್ದವರಿಗೆ ನೀವು ಸಹಾಯವನ್ನ ಮಾಡಿ ಅವ್ರ ಜೀವನದಲ್ಲಿ ಸುಖ ನೆಮ್ಮದಿ ಬರ್ಲಿಕ್ಕೆ ನೀವು ಕಾರಣೀಕರ್ತರಾದರೆ ಅವ್ರ ಹೃದಯದಿಂದ ನಿಮ್ಗೆ ಏನು ಕೊಡ್ತಾರೆ? ಆಶೀರ್ವಾದ, ಧನ್ಯವಾದವನ್ನು ಹೇಳ್ತಾರೆ. ಅದು ನಿಮ್ಗೆ ಏನಾಗುತ್ತೆ, ತುಂಬಾ ಖುಷಿಯಾಗಿ ಇರುತ್ತೆ. ಇದನ್ನ ನೀವು ಬೇರೆ ಜನ್ಮದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ನೀವು ಹಣವನ್ನ ಕೊಡ್ಬೋದು, ಶಿಕ್ಷಣವನ್ನ ಕೊಡ್ಬೋದು, ಅದೇನು ಕೊಡ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮನ ಶಕ್ತಿಯನ್ನ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ತುಂಬಾ ಹೈಯೆಸ್ಟ್ ಲೆವೆಲ್ ಅನುಭವ ಮಾಡೋದು, ಅತಿಯಾದ ಸುಖ ಇರುವಂಥದ್ದು, ಅತೀಂದ್ರಿಯ ಸುಖ ಇರುವಂಥದ್ದು ಯಾವುದಲ್ಲಿ? ಸಂಗಮ ಯುಗದಲ್ಲಿ, ಈಶ್ವರನ ಜೊತೆಯ ಸಂಬಂಧದಲ್ಲಿ, ಯೋಗದಲ್ಲಿ. ಅದಕ್ಕಾಗಿ ಈ ಒಂದು ಪ್ರಾಪ್ತಿ ಪೂರ್ತಿ ಕಲ್ಪದಲ್ಲಿ ಏನಂತೆ ಶ್ರೇಷ್ಠಾತಿ ಶ್ರೇಷ್ಠ ಅಂದಮೇಲೆ ಅದನ್ನು ಅನುಭವ ಮಾಡಬೇಕು ಅಂತಂದ್ರೆ ಕೇವಲ ನಾನು ಆತ್ಮನಾಗಿ ಬಾಬನ ಜೊತೆಗೆ ಇರಬೇಕೇ ಹೊರತು ಏನಾಗಬಾರ್ದು, ಶರೀರದ ವಿಷಯ ಹೇಳುವಂಥದ್ದಲ್ಲಿ ಬರಕೂಡದು. बाप दादा देख रहे हैं हर एक बच्चा इस संगम युग की प्राप्तियों से कितना संपन्न है. ಈಗ ಬಾಬಾ ಚೆಕ್ ಮಾಡ್ತಿದ್ದಾರಂತ, ಏನಂತ, ಮಕ್ಕಳಲ್ಲಿ ಸಂಗಮ ಯುಗದ ಪ್ರಾಪ್ತಿ ಎಷ್ಟಿದೆ ಅಂದ್ರೆ, ಮಕ್ಕಳ ಹತ್ರ ಎಷ್ಟು ಚೆನ್ನಾಗಿರುವಂತ ಶರೀರ ಇದೆ, ಎಷ್ಟು ಬಂಗಾರ ಇದೆ, ಬಾಬನ ಕೇಳಿ ಬೇಡಿ ಕೂಗಿ ಬೊಬ್ಬೆ ಹೊಡೆದು ಬಾಡಿಗೆ ಮನೆ, ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ, ಕಾರ್ ಮಾಡ್ಕೊಂಡಿದ್ದಾರೆ ಅಲ್ವಾ, ಜಾಬ್ ತಗೊಂಡಿದ್ದಾರೆ. ಇದೆಲ್ಲ ಪ್ರಾಪ್ತಿಯನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇಲ್ಲ ಅಲ್ರಿ. ಆತ್ಮಿಕ ಸಂಪಾದನೆ ಎಷ್ಟು ಶಾಂತಿ, ಆನಂದ. ಸಂಗಮ ಯುಗದ ಪ್ರಾಪ್ತಿ ಅಂತಂದ್ರೆ ಏನು ಅಂತಂದ್ರೆ, ಯಾರ ಜೊತೆ ಸಂಗವಾಗಿದ್ದೀರಿ ನೀವು? ಪರಮಾತ್ಮನ. ಅವಾಗ ಪರಮಾತ್ಮನಿಂದ ಮೂಲ ಸ್ವರೂಪವಾದಂತ ಸಪ್ತ ಗುಣಗಳು ಎಷ್ಟಿದ್ದಾವೆ ಅಂತ ಅದನ್ನು ಬಾಬಾ ನೋಡ್ತಿದ್ದಾರೆ ಹೊರತು ಏನ್ ನೋಡ್ತಾ ಇಲ್ಲ. ಪರಮಾತ್ಮನ ಶಕ್ತಿಯಿಂದ ನೀವು ಕನ್ವರ್ಷನ್ ಮಾಡಿರ್ತಿರಲ್ಲ, ಏನು, ಭೂಮಿಯ ರೂಪದಲ್ಲಿ, ಮನೆಯ ರೂಪದಲ್ಲಿ, ಬಂಗಾರದ ರೂಪದಲ್ಲಿ, ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು, ಎಂಗೇಜ್ಮೆಂಟ್ ಆಗ್ಬೇಕು, ಮದುವೆ ಆಗ್ಬೇಕು ಅಂತ ಬಿಟ್ಟೆಲ್ಲ ಮಾಡಿರ್ತಿಲ್ಲ. ಇದನ್ನ ಬಾಬಾ ನೋಡ್ತಾ ಇಲ್ಲ. ಎಷ್ಟು ಪ್ರಾಪ್ತಿಗಳು ಇದ್ದೇವೆ, ಆ ಪ್ರಾಪ್ತಿಯಿಂದ ಮಕ್ಕಳು ಎಷ್ಟು ಸಂಪನ್ನರು ಆಗಿದ್ದಾರೆ.
ಕೆಲವೊಬ್ರಿಗೆ ಇಷ್ಟಿದ್ರು ಕೂಡ ಮತ್ತು ಏನು ಬೇಕು ಬೇಕು ಬೇಕು, ಬೇಕು ಬೇಕು. ಬೇಕು ಹೇಳುವಂತ ಭಾವನೆ. ಸರಿ, ಬೇಕು ತೆಗೆದುಕೊಳ್ಳಿ, ಅದರಲ್ಲೇನು ಸಮಸ್ಯೆ ಇಲ್ಲ. ಜೊತೆಗೆ ಇರೋದನ್ನು ಸ್ವಲ್ಪ ಬೇರೆಯವರಿಗೆ ದಾನ ಧರ್ಮ ಮಾಡಿ ಅಲ್ಲ. ಹ್ಮ್ ಬೇರೆಯವ್ರಿಗೂ ಕೂಡ ಎಷ್ಟು ಕೊಡ್ತಾ ಹೋಗ್ತೀರೋ ಮತ್ತೇನೇ ಆಗ್ತಾ ಹೋಗ್ತದೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ, ಹೆಚ್ಚಿಗೆ ಆಗ್ತಾ. ಎಷ್ಟು ನೀವು ಬೇರೆಯವರಿಗೆ ಕೊಡ್ತಾ ಹೋಗ್ತಿರೋ ಅದರ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ, ಹೆಚ್ಚಿಗೆ ಆಗ್ತದೆ. ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಸಂಗಮ ಯುಗದ ಪ್ರಾಪ್ತಿ ಎಷ್ಟು ಸಂಪನ್ನವಾಗಿದೆ ಅಂತ ಮಕ್ಕಳೆಲ್ಲ ಏನ್ ಮಾಡ್ತಿದಾರಂತ ಬಾಬಾ ಚೆಕ್ ಯಾಕೆ ನೋಡ್ತಿದ್ದಾರೆ? ಯಾಕೆ ನೋಡ್ತಿದ್ದಾರೆ ಬಾಬಾ? ನನ್ ಮಕ್ಳು ಇಷ್ಟು ಸಂಪಾದನೆ ಮಾಡ್ಬಿಟ್ಟು ಬೇರೆಯವ್ರಿಗೂ ಕೊಡ್ತಾ ಇದ್ದಾರೆ ಅಂತ. ನಾಳೆ ದಿನ ನಿಮ್ಮ ಎದುರುಗಡೆ, ಅಂದ್ರೆ ನಾಳೆಯಿಂದ ನಾಳೆನೇ ಅಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆ ಕೋಟ್ಯಾಂತರ ಮನುಷ್ಯಾತ್ಮರು ಪಂಚತತ್ವಗಳು ಭಗವಂತನಿಂದ ಶಕ್ತಿಯನ್ನ ಪಡ್ಕೊಳ್ಳಿಕ್ ಬರ್ತಾರ. ಬಂದಾಗ ಕೊಡಲಿಕ್ಕೆ ನಿಮ್ಮ ತಲೆ ಅಷ್ಟು ಸ್ಟಾಕ್ ಇದೆಯಾ? ಇದೆಯಾ? ಆ ಟೈಮ್ನಲ್ಲಿ ರಾಜಯೋಗ ಮಾಡ್ತೀರಾ? ಇಲ್ಲ. ಇಲ್ಲ. ಇವಾಗ ನಿಮ್ದೊಂದು ಹೋಟೆಲ್ ಇದೆ, ಕಸ್ಟಮರ್ ಬಂದ್ಬಿಟ್ಟಿದ್ದಾರೆ, ಕುತ್ಕೊಳ್ರಿ, ನಾನು ಇವಾಗ ಅಡಿಗೆ ಮಾಡ್ತೀನಿ. ಅಂಗಡಿಗೆ ಹೋಗ್ಬಿಟ್ಟು ಉದ್ದಿನ ಬೇಳೆ ತಗೊಂಡು ಬರ್ತೇನೆ, ನೆನೆಸ್ತೇನೆ, ಆಮೇಲೆ ಹಿಟ್ಟು ರುಬ್ತೇನೆ, ಆಮೇಲೆ ಇಡ್ಲಿ ಮಾಡಿ ಕೊಡ್ತೇನೆ ಅಂತ ನಾನು ಕುತ್ಕೊಳ್ತಾನ? ಹೋಗ್ಬಿಡ್ತಾರೆ ಬೇರೆ ಕಡೆ, ಎಲ್ಲಿ ಹೋಗ್ತಾನೆ ಬೇರೆ ಕಡೆಗೆ? ಬೇರೆ ಅಂಗಡಿಗೆ ಹೋಗ್ಬಿಡ್ತಾರೆ. ಎಲ್ಲಿ ಸಿಟಿದಲ್ಲಿ. ರೆಡಿಮೇಡ್ ಆಗಿ ಸಿಗತ್ತೋ, ತಕ್ಷಣದಲ್ಲಿ ಸಿಗುತ್ತೋ ಅಲ್ಲಿ ತಾನೇ ಹೋಗ್ತಾರೆ. ಓಕೆ. ಅಂದ್ಮೇಲೆ ಆತ್ಮೀಯರೇ, ನಾವು ಸೇವೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಯ್ತು ಇವಾಗ? ರೆಡಿ ಮಾಡ್ತೀವಿ. ರಾಜಯೋಗವನ್ನ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ರಾಜಯೋಗದ ಶಕ್ತಿಯನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕು. ಇಟ್ಕೊಂಡಾಗ ಮುಂದಿನ ದಿನಗಳು ಏನ್ ಮಾಡ್ತಾರೆ? ತರ್ಸಿ ಆತ್ಮಗಳು ಬರ್ತಾ ಇರ್ತಾರೆ. ಆವಾಗ ಕೊಡೋದಷ್ಟನೇ ಕೆಲಸನೇ ಹೊರತು ಆವಾಗ ತೆಗೆದುಕೊಳ್ಳುವಂಥದ್ದು ಇರೋದಿಲ್ಲ. ದಾತಾ ಬನ್ನ ಹೇ ಅಷ್ಟೇ. ಮುಂದೆ ಆ ದಿನಗಳು ಬರ್ತವೆ, ಖಂಡಿತವಾಗ್ಲೂ ಬರ್ತವೆ. ಆದ್ರೆ ಏನ್ ಮಾಡ್ಬೇಕು? ಸ್ಟಾಕ್ ಇಟ್ಕೊಳ್ಬೇಕು. ಈಗ ಸೆಟ್ ಮಾಡ್ಕೊಳ್ಬೇಕು ತಾನೆ. ಅದಕ್ಕಾಗಿ ಭವಿಷ್ಯ 3 ಕಾಲದ ಜ್ಞಾನ ತಿಳ್ಕೊಂಡಿರುವಂತ ಭಗವಂತ ನೋಡ್ತಿದಾರಂತೆ, ನಾನು ಮುಂದಿನ ದಿನಗಳಲ್ಲಿ ಎಷ್ಟು ಮಕ್ಕಳನ್ನ, ಎಷ್ಟು ಭಕ್ತರನ್ನ ಯಾವ್ಯಾವ ಅಂಗಡಿ ಕಳಿಸೋಣ, ಯಾರ ಹತ್ರ ಎಷ್ಟೆಷ್ಟು ನನ್ನ ಪ್ರಾಡಕ್ಟ್ ಏನಿದೆ ಸ್ಟಾಕ್ ಇದೆ. ಪ್ರತಿದಿನ ಬಾಬಾ ಹತ್ರ ಕಸ್ಟಮರ್ ಬರ್ತಾ ಇರ್ತಾನೆ. ಹೌದು. ಬೆಳಿಗ್ಗೆ ನಾವು ಅಮೃತ ವೇಳೆ ತುಂಬಿಸ್ಕೊಳ್ಬೇಕು, ದಿನವಿಡೀ ಏನ್ ಮಾಡ್ಬೇಕು? ಕೊಡ್ತಾ ಹೋಗ್ಬೇಕಾಗತ್ತೆ. ಅವ್ರದ್ದು ಕೊಡಬೇಕು ಅಂತ ಅಷ್ಟು ನಮ್ಮಲ್ಲಿ ಏನಿರ್ಬೇಕಾಗ್ತದೆ? ಹಾಗಿರ್ಬೇಕು. ಆ ಪ್ರಾಪ್ತಿಯನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾರೆ. ಹಾಗೆ ನಮ್ಮಲ್ಲಿ ಅಷ್ಟು ಪ್ರಾಪ್ತಿ ಇದೆಯಾ? ಅಷ್ಟು ಶಾಂತವಾಗಿದೀವ? ಖುಷಿಯಿಂದ ಇದೀವ? ಪವಿತ್ರತೆ ಇದೆಯಾ? ಶಕ್ತಿ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ. ಇದೆಯಾ ಅಷ್ಟೆಲ್ಲ? ಇಲ್ಲ. ಯಾರಿಗೊಬ್ರಿಗೆ ಕೊಟ್ಟೆ, ಇಬ್ರಿಗೆ ಕೊಟ್ಟೆ, ಒಂದು ಕೆಲಸ ಕೊಟ್ಟೆ ಅಲ್ಲ, ಕೋಟ್ಯಾಂತರ ಜನ ಬರ್ತಾರೆ ಅಲ್ವಾ? ವ್ಯಾಪಾರ ಚೆನ್ನಾಗ್ ಆಗ್ಬೇಕು, ಸಾಲ ತೀರಿಸ್ಬೇಕು ಅಂತಂದ್ರೆ ಅಷ್ಟು ನಾವು ಸಾಧನೆ ಮಾಡ್ಲೇಬೇಕಲ್ವಾ? आप सभी भी सर्व प्राप्तियों के अनुभव में सदा रहते हो या कभी कभी? ಬರ್ತಾರೆ, ನೀವೆಲ್ಲರೂ ಎಲ್ಲ ಪ್ರಾಪ್ತಿಗಳ ಅನುಭವದಲ್ಲಿ ಸದಾ ಇರ್ತಿರೋ ಅಥವಾ ಅವಾಗ ಇರ್ತಿರೋ ಅಂತ ಕೇಳ್ತಾರೆ ಬಾಬಾ. ಹಾಗಿದ್ರೆ ಆದ್ಮೇಲೆ ಈ ಸರ್ವ ಪ್ರಾಪ್ತಿ ಅಂತಂದ್ರೆ ಏನು? ಹ್ಮ್ ಸರ್ವ ಪ್ರಾಪ್ತಿ ಅಂತಂದ್ರೆ ಏನು? ಸಪ್ತ ಗುಣಗಳ ಪ್ರಾಪ್ತಿ. ನೀವ್ಯಾರು? ಆತ್ಮ. ತಾನೆ. ನಿಮ್ ಕರ್ಮ ಮಾಡ್ಲಿಕ್ಕೆ ಏನೇನ್ ಬೇಕು? ಮನೋಬುದ್ಧಿ. ತನು ಮನ ತನು ಮನ ಧನ. ಧನ ಅಲ್ವಾ? ಆತ್ಮ ಮಾಲೀಕನು ಖುಷಿಯಾಗಿರಬೇಕು. ಯಾವ್ದಿಂದ ಆತ್ಮ ಖುಷಿ ಆಗೋದು? ಯಾವ್ದಿಂದ? ಸಪ್ತ ಗುಣಗಳಿಂದ. ಸಪ್ತ ಗುಣಗಳಿಂದ ಅಲ್ವಾ? ಮನಬುದ್ಧಿ ಸಂಸ್ಕಾರ ಪ್ರತಿದಿನ ಕ್ಲೀನ್ ಆಗ್ಬೇಕು ಅಲ್ವಾ? ಆ ಮನಸ್ಸಿಗೂ ಕೂಡ ಶಾಂತಿ ಸುಖ ಬೇಕು, ತನುವಿಗೆ ಆಹಾರ ಬೇಕು ಅಲ್ವಾ? ಅಂದ್ರೆ ಸರ್ವ ಪ್ರಾಪ್ತಿ ಅಂತಂದ್ರೆ ನಿಮಗೆ ಶಾರೀರಿಕವಾದ ಯಾವ್ದು ಕಾಯಿಲೆ ಇರಬಾರ್ದು. ಏನು ಖರ್ಚು ಬರುತ್ತೆ ಅದಕ್ಕೆ ತಕ್ಕಾಗಿ ಸ್ಥೂಲ ಧನ ನಿಮ್ಮ ಹತ್ರ ಇರಬೇಕು. ಧನ ಇರಬೇಕು ನಿಮಗೆ, ನಿಮ್ಮ ಡಿಪೆಂಡೆನ್ಸ್ಗೋಸ್ಕರ. ಉಪವಾಸ ಬೀಳಬಾರ್ದು. ಓಕೆನಾ? ಇವಾಗ ನಿಮ್ಗೆ ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಂತ ಅದನ್ನ ಖರ್ಚು ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಅಷ್ಟು ಹಣ ಇರಬೇಕಾಗ್ತದೆ. ಆಮೇಲೆ
ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕಾರ್ಯಕ್ಕೆ ಎಷ್ಟು ಜನರ ಅವಶ್ಯಕತೆ ಇದೆಯೋ ಆ ಜನ ನಿಮ್ಗೆ ಸಹಜವಾಗಿ ಸಿಗಬೇಕಾಗ್ತದೆ. ಡಾಕ್ಟರ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಸಂಬಂಧಿಗಳಿರ್ಬೋದು. ಇವಾಗ ಉದಾಹರಣೆಗೆ ಇವಾಗ ನಮ್ಮಲ್ಲಿ ಝೂಮ್ ಅನ್ನ ಮಾಡಿದ್ದಾರಲ್ವ ಬಾಬಾ. ಅದಕ್ಕೆ ತಕ್ಕಾಗಿ ಆಪರೇಟ್ ಮಾಡ್ಲಿಕ್ಕೆ ಆತ್ಮಗಳನ್ನು ಕೂಡ ಏನ್ ಮಾಡಿದ್ದಾರೆ, ಕಳಿಸಿದ್ದಾರೆ ಅಲ್ವಾ. ತನು ಮನ ಧನ ಜನ ಎಲ್ಲಾ ಸಾಧನಗಳು ಎಲ್ಲಾ ಸಮಯದಲ್ಲಿ ಏನಾಗ್ಬೇಕು, ನಿಮ್ಮ ಜೊತೆಯಲ್ಲಿ ಇದ್ದರೆ ಆತ್ಮೀಯರೇ ಆ ಕರ್ಮ ಸಫಲ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ ತಾನೆ. ಈಗ ಕೆಲವೊಂದಿದೆ ಕೆಲವೊಂದಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ? ಆಗೋದಿಲ್ಲ. ಇವತ್ತು ಅಡುಗೆ ಮಾಡ್ತಿದ್ವಿ, ಇವತ್ತು ಉಪ್ಪ ಇಲ್ಲ, ಅವಾಗ ಅಡುಗೆ ಚೆನ್ನಾಗಾಗತ್ತಾ? ಇಲ್ಲ. ಮರುದಿನ ಉಪ್ಪಿದೆ ಖಾರ ಇಲ್ಲ, ಅವಾಗ ಅಡುಗೆ ಚೆನ್ನಾಗಾಗತ್ತಾ? ಇಲ್ಲ. ಎಲ್ಲ ಇದೆ ಸಿಲಿಂಡರ್ ಇಲ್ಲ, ಅಡುಗೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅಲ್ವಾ. ಹಾಗೆ ಎಲ್ಲಾ ಸಾಧನಗಳಿದ್ದು ಅಡುಗೆ ಹೆಂಗ್ ಮಾಡಬೇಕು ಅಂತ ಜ್ಞಾನನೂ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಎಷ್ಟು ಜನರಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ್ದನ್ನ ಮಾಡ್ಬೇಕು ಹೇಳುದು ನಮ್ಮಲ್ಲಿ ಇದ್ದಾಗ ಗೊತ್ತಾದಾಗ ಮಾತ್ರ ಏನಾಗ್ತದೆ, ಅನುಭವ ಸಫಲ. ಸಫಲತೆ ಆ ಕರ್ಮ ಸಫಲ ಆಗ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಎಷ್ಟು ಶಕ್ತಿಗಳಿಂದ ಸಂಪನ್ನರಾಗಿದ್ದೀರಿ ಮತ್ತು ಆ ಸರ್ವ ಪ್ರಾಪ್ತಿಗಳು ಪ್ರತಿಯೊಂದು ಕರ್ಮದಲ್ಲೂ ಕೂಡ ನಿಮ್ಗೇನಾಗ್ತಾ ಇದಾವೆ, ಸಪೋರ್ಟ್ ಕೊಡತ್ತಾ. ಅವಿನಾಶಿ ಬಾಪ್ ಹೇ ತೋ ಪ್ರಾಪ್ತಿಯಾಂ ಭಿ ಅವಿನಾಶಿ. ಅವಿನಾಶಿ ತಂದೆ ನಿಮ್ ಜೊತೆಲಿ ಇದ್ದಾರೆ ಅಂತಂದ್ರೆ ಅವ್ರು ಕೊಡುವಂತ ಪ್ರಾಪ್ತಿನೂ ಕೂಡ ಅವಿನಾಶಿ ಆಗಿರ್ತದೋ ಅವಿನಾಶಿ ಆಗಿರ್ತದೋ? ಅವಿನಾಶಿ. ನಿನ್ನೆ ನನ್ನ ಹತ್ರ ಇತ್ತು, ಮೊನ್ನೆ ಇತ್ತು, ಇವತ್ತಿಲ್ಲ ಅಂತ ಹೇಳಲಿಕ್ಕೆ ಆಗತ್ತಾ ನೀವು? ಇಲ್ಲ, ಇಲ್ಲ. ಯಾಕೆ? ಎಲ್ಲಾನು ಇರುತ್ತಲ್ಲ. ಯಾರು ಕಳ್ತನ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ವಲ್ಲ, ಅದು ವಿನಾಶ ಆಗೋದಿಲ್ವಲ್ಲ, ಪರ್ಮನೆಂಟ್ ಆಗಿರುವಂತದ್ದು ತಾನೆ. ಹೌದಣ್ಣ. ಯಾರೋ ಕತ್ಕೊಂಡು ಹೋದ್ರು ಮಾಡಿದ್ರು, ಇಲ್ಲಿಟ್ಟಿದ್ದೆ ಇವಾಗ ಇಲ್ಲ ಅಂತ ಬಿಟ್ಟು ನೀವೇನ್ ಮಾಡುವಂಗಿಲ್ಲ, ಉಳ್ಕೊಂಡಿಲ್ಲ. ಹೇಳುವ ಹಾಗಿಲ್ಲ ಅಲ್ವಾ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಆ ಅವಿನಾಶಿ ಪ್ರಾಪ್ತಿಗಳು ಯಾವುದೇ ಕಾರಣಕ್ಕೂ ವಿನಾಶ ಆಗೋದಿಲ್ಲ. बाप दादा हर बच्चे को किस रूप में देखने चाहते हैं? ಬಾಬನ ಎದುರುಗಡೆ ತುಂಬಾ ಜನ ಮಕ್ಕಳಿದಾರಂತೆ, ಆದ್ರೆ ಬಾಬಾ ತನ್ನ ಪ್ರತಿಯೊಂದು ಮಗುವನ್ನ ಯಾವ ರೂಪದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ? ಯಾವ ರೂಪದಲ್ಲಿ ಇಷ್ಟಪಡ್ತಾರೆ? ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರೋ ಮಕ್ಕಳನ್ನ. ಬಾಬಾ ಶಾಂತಿ ಕೊಡು, ಬಾಬಾ ಬೇಡ ಅಂತ ಸುಖ ಕೊಡು. ಬೇಡ ಅಂತ. ಇವತ್ತಿನ ದಿನದಲ್ಲಿ ನೀವು ನೋಡ್ತೀರ ದೊಡ್ಡ ದೊಡ್ಡ ಮಾಲ್ಗಳಿರ್ತವೆ ಅಲ್ವಾ. ಹೌದಣ್ಣ. ಅಲ್ಲಿ ಯಾಕೆ ಜನ ಹೋಗ್ತಾರೆ ದೊಡ್ಡ ದೊಡ್ಡ ಮಾಲ್ಗಳಿಗೆ? ಎಲ್ಲ ವಸ್ತು ಸಿಗ್ತದೆ. ಹಾ, ಎಲ್ಲ ಎಲ್ಲ ವಸ್ತು ಕಲ್ಪನೆ. ಒಂದು ಪಾರ್ಕಿಂಗ್ ಜಾಗ ಇರ್ತದೆ ದೊಡ್ಡ ದೊಡ್ಡ ಊರುಗಳಲ್ಲಿ, ಬೇರೆ ಕಡೆಗೆ ಇರೋದಿಲ್ಲ. ಎಲ್ಲಿ ಮಾಲ್ ಅಲ್ಲಿ ಪಾರ್ಕಿಂಗ್ ಜಾಗ ಇರುತ್ತೆ. ಎರಡನೇದು, ಒಂದ್ಸಲ ಒಳಗಡೆ ಹೋಗ್ಬಿಟ್ರೆ ನಿಮ್ಗೆ ಬೇಕಾಗಿರೋ ಎಲ್ಲಾ ಐಟಮ್ಸ್ ಗಳೇನಾಗ್ತಾವಲ್ಲಿ. ಅಲ್ಲಿ ಸಿಗುತ್ತೆ. ದಿನಸಿ ಬೇಕಾ ಇದೆ, ಹಾಲು ಬೇಕಾ ಇದೆ, ಮಾಂಸ ಬೇಕಾ ಇದೆ, ಮೆಡಿಸಿನ್ಸ್ ಬೇಕಾ ಇದೆ, ಬಟ್ಟೆ ಬೇಕಾ ಇದೆ, ಪಾತ್ರೆ ಬೇಕಾ ಇದೆ, ಬಂಗಾರ ಬೇಕಾ ಇದೆ, ವಾಚ್ ಅಂಗಡಿ ಬೇಕಾ ಇದೆ, ಡ್ರಿಂಕ್ಸ್ ಬೇಕಾ ಅದನ್ನು ಕೂಡ ಇದೆ, ಹೌದು. ತರಕಾರಿ ಬೇಕಾ ಅದನ್ನು ಕೂಡ ಇದೆ ಅಲ್ವಾ. ಹೌದಣ್ಣ. ಅವಾಗ ಏನಾಗತ್ತೆ, ಟ್ರಾಲಿ ಹಿಡ್ಕೊಂಡು ಹೋಗ್ತಾ ಆಡ್ತಾರ ಮೇಲೆ ಕೆಳಗೆ ಎಲ್ಲಾ ಫ್ಲೋರ್ಗಳನ್ನ ಹತ್ಬಿಟ್ಟು ಎಲ್ಲ ಕಡೆ ಏನ್ ಮಾಡ್ತಾರೆ, ಬಿಲ್ ಹಾಕೊಂಡು ಬಂದು ಒಂದ್ ಅಂಗಡಿ ಎಲ್ಲ ಕಡೆಗೆ ಏನಾಗ್ಬಿಡುತ್ತೆ, ಸಿಗ್ಬಿಡ್ತದೆ. ಹಾಗೆ ಇಲ್ಲಿ ಸರ್ವ ಪ್ರಾಪ್ತಿ ಅಂತಂದ್ರೆ ಆದ್ಮೇಲೆ ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಇರಬೇಕು ಅಂತಂದ್ರೆ, ನಾಳೆ ದಿನ ನಿಮ್ಮ ಎದುರುಗಡೆ ಯಾರೊಬ್ರು ಶಾರೀರಿಕ ಕಾಯಿಲೆ ಕೇಳ್ಕೊಂಡು ಬರ್ತಾರೆ, ಇದರಿಂದ ಗುಣ ಆಗ್ಬೇಕು ಅಂತ, ಅದಕ್ಕೆ ಮೆಡಿಸಿನ್ ಇರಬೇಕು. ಹೌದು. ಎಲ್ಲಾ ಕಾಯಿಲೆಗಳಿಗೆ ಶಾರೀರಿಕ ಸಮಸ್ಯೆಗಳು, ಆತ್ಮಿಕ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಧನ ಜನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ಕೊಂಡು ಬರ್ತಾ ಅಲ್ವಾ. ಜನ ಬೇರೆ 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 ರೀತಿದ್ ಬೇಕು ತಾನೆ. ಹೌದಣ್ಣ. ಅವರ ಎಲ್ಲ ಇಷ್ಟಗಳು ಪೂರ್ಣ ಆಗುವಂತ ಎಲ್ಲ ವಸ್ತುಗಳು ನಿಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನಾಗ್ಬೇಕಾಗ್ತದೆ, ಇರ್ಬೇಕಾಗ್ತೈತಿ. ಇರಬೇಕಾಗ್ತದೆ. ಯಾಕಂದ್ರೆ ಬೇರೆ ಬೇರೆ ಭಕ್ತರು, ಬೇರೆ ಬೇರೆ ಆತ್ಮಗಳು, ಬೇರೆ ಬೇರೆ ಸಹೋದರ ಆತ್ಮಗಳು ಬೇರೆ ಬೇರೆ ರೀತಿ ಡಿಮಾಂಡ್ ಇಟ್ಕೊಂಡು ಏನ್ ಮಾಡ್ತಾರೆ, ಬರ್ತಾರೆ. ದೊಡ್ಡ ದೊಡ್ಡ ಊರುಗಳಲ್ಲಿ ದೊಡ್ಡ ದೊಡ್ಡದು ಮೆಡಿಕಲ್ ಸ್ಟೋರ್ಸ್ಗಳು ಕೂಡ ಇರ್ತವೆ ಅಲ್ವಾ. ಸಣ್ಣ ಸಣ್ಣ ಮೆಡಿಕಲ್ ಸ್ಟೋರ್ಗಳಲ್ಲಿ ಎಲ್ಲಾ ಐಟಮ್ಗಳು ಏನಾಗೋದಿಲ್ಲ, ಇರೋದಿಲ್ಲ.
ಇರೋದಿಲ್ಲ. ಇಲ್ಲಪ್ಪ, ಆ ಅಂಗಡಿಗೆ ಹೋದ್ ಎಲ್ಲ ಐಟಮ್ ಸಿಗ್ತದಂತ ಜನ ಏನ್ ಮಾಡ್ತಾರೆ, ಅಲ್ಲಿಗೆ ಅಲ್ಲಿಗೆ ಹೋಗ್ತಾರೆ. ಹಾಗೆ ಇಲ್ಲಿಯೂ ಕೂಡ ಸಂಗಮ ಯುಗದಲ್ಲಿ ಬಾಬಾ ಕೊಟ್ಟಿರುವಂತ ಎಲ್ಲ ಪ್ರಾಪ್ತಿಗಳಿದೆಯಾ? ಬಾಬಾ ಕೇಳ್ತಾರೆ. ನನಗೆ ಕೆಲವೊಬ್ರಿಗೆ ಕಡಿಮೆ, ಕೆಲವೊಬ್ರಿಗೆ ಜಾಸ್ತಿ ಅಂತ ಏನಾದ್ರು ಕೊಟ್ಟಿದ್ದೇನಾ? ಇಲ್ಲ, ಇಲ್ಲ. ಎಲ್ರಿಗೂ ಒಂದೇ ಎಲ್ಲದರ ಡೀಲರ್ಶಿಪ್ ಅನ್ನು ನಾನು ಎಲ್ಲರಿಗೂ ಕೊಟ್ಟಿದ್ದೇನೆ. ಆದ್ರೆ ಯಾರೆಷ್ಟು ಸ್ಟಾಕ್ ಇಟ್ಕೊಂಡಿದ್ದಾರೆ, ಯಾರೆಷ್ಟು ಕೊಡ್ತಾ ಇದ್ದಾರೆ ಹೇಳುದು ಯಾರಿಗೆ ಬಿಟ್ಟಿರೋದು? ನನಗೆ ನನಗೆ ಹ್ಮ್ ಆತ್ಮ. ನಮಗೆ ಬಿಟ್ಟಿರೋದಲ್ವಾ? ಅದಕ್ಕೆ ಬಾಬಾ ಇದನ್ನೇನ್ ಮಾಡ್ತಿದ್ದೆ, ಚೆಕ್ ಮಾಡ್ತಿದ್ದಾರೆ ಏನಂತ. ಈಗ ಬಾಬಾ ಮಕ್ಕಳನ್ನು ನಂಬರ್ ಆರ್ ಪುರುಷಾರ್ಥ ಅನುಸಾರ ಪ್ರಾಪ್ತಿ ಇದೆ. ಆದ್ರೆ ತಂದೆ ಮಕ್ಕಳನ್ನ ಯಾವ ರೂಪದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಇವಾಗ? ಜಾನ್ತೆ ಹೋನ? ಯಾವ ರೂಪದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಗೊತ್ತಿದೆ ತಾನೆ? बाप दादा यही चाहते हैं कि हर बच्चा स्वराज्य अधिकारी राजा बने. बाप दादा ಏನ್ ಇಷ್ಟಪಡ್ತಾರಂತೆ? ರಾಜ ಏನಾಗ್ಬೇಕು? ಸ್ವರಾಜ್ಯ ರಾಜ್ಯಾಧಿಕಾರಿ ಆಗ್ಬೇಕು. ಪತಿ ಪತ್ನಿ ಮೇಲೆ ಪತ್ನಿ ಪತಿ ಮೇಲೆ ರಾಜ್ಯಭಾರ ಮಾಡೋದಲ್ಲ. ಯಾರ್ಯಾರ ಮೇಲೆ ರಾಜ್ಯಭಾರ ಮಾಡ್ಬೇಕು? ಕರ್ಮೇಂದ್ರಿಗಳ ರಾಜ್ಯಭಾರ ಮಾಡ್ಬೇಕು. ವಿಶೇಷವಾಗಿ ಮನಬುದ್ಧಿ ಸಂಸ್ಕಾರದ ಮೇಲೆ, ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ನೀವೇನ್ ಮಾಡ್ಬೇಕಂತೆ? ರಾಜ ರಾಜ್ಯಭಾರ ಮಾಡ್ಬೇಕು. ಹಂಗಂದ್ರೆ ಮನ ಬುದ್ಧಿ ಸಂಸ್ಕಾರ, ಮನಸ್ಸು ಬುದ್ಧಿಯಲ್ಲಿ ಸೂಕ್ಷ್ಮವಾದ ಇವು ಬರ್ತವೆ, ಗೊಂದಲಗಳು. ಹಾ ಅವನ್ನ ಹಾ. ಕಂಟ್ರೋಲ್ ಮಾಡೋ ಕೆಪಾಸಿಟಿ ಆತ್ಮ ರಾಜ ಆದ್ರೆ ಈ ಮನಸ್ಸು ಬುದ್ಧಿ ತನ್ನಷ್ಟಕ್ಕೆ ತಾನೇ ಕೇಳುತ್ತೆ ಮಾತು. ಸರಿ, ಈಗ ನೀವು ಆತ್ಮ ರಾಜ್ಯ ತಾನೆ, ಹ್ಮ್ ಶರೀರ ನಿಮ್ಮ ಸಾಧನ ತಾನೆ, ಹ್ಮ್ ಹೌದು. ಅದು ನಿಮ್ಮ ಮಾತು ಯಾವಾಗ ಕೇಳ್ತದೆ? ಎಲ್ಲ ಆರಾಮಿದ್ದ. ಆತ್ಮ ರಾಜ ಆದಾಗ. ಆತ್ಮ ಯಾವಾಗ್ಲೂ ರಾಜನೇ, ಶರೀರ ಮನಸ್ಸು- ಯಾವಾಗ್ಲೂ ಪ್ರಜೆನೆ. ಬಂದಾಗ ಪ್ರಜೆ. ಮನಸ್ಸು ಬಿಟ್ಬಿಡಿ, ನಾನು ಮನಸ್ಸು- ಮನಸ್ಸಿನ ಬಗ್ಗೆ ಮಾತಾಡ್ತೇನೆ. ನಾನು ಮಾತಾಡಿದ ಆತ್ಮ ಮತ್ತು ಶರೀರ ಇದೆರಡು ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ, ಸರಿನಾ? ಶರೀರ ಆತ್ಮದ ಸಾಧನ, ಹೌದು ಅಲ್ವೋ? ಹೌದು. ಹಾ. ಆತ್ಮ ಹೇಳ್ದಂಗೆ ಶರೀರ ಕೇಳ್ಬೇಕು, ಶರೀರ ಹೇಳ್ದಂಗೆ ಆತ್ಮ ಕೇಳ್ಬೇಕು. ಆತ್ಮ ಹೇಳ್ದ ಆತ್ಮ ಹೇಳಿದಂಗೆ ಶರೀರ ಕೇಳ್ಬೇಕು. ಯಾವಾಗ ಕೇಳ್ತದೆ? ಅದು ಆತ್ಮ ಊಟ, ಸ್ಥಿತಿಲಿದ್ದಾಗ. ಎಲ್ಲ ಊಟ, ನೀರು, ಮೆಡಿಸಿನ್ ಎಲ್ಲ ಆರೋಗ್ಯ ಇದ್ದಾಗ. ಬೆಳಿಗ್ಗೆ ಎದ್ಬಿಟ್ಟು ಶರೀರಕ್ಕೆ ಮುಖನೇ ತೊಳಿಬೇಡಿ, ಒಳಗಡೆಯಿಂದ ಹೊರಗಡೆಯಿಂದ ಕ್ಲೀನೇ ಮಾಡಿಸ್ಬೇಡಿ. BP ಶುಗರ್ ಮಾತನೇ ಕೊಡಬೇಡಿ, ಊಟ ತಿಂಡಿ ಕೊಡ್ಲೇಬೇಡಿ. ಅವಾಗ ಅದ್ ಮಾತು ಕೇಳುತ್ತಾ? ಕೇಳೋದು. ಹೇಳೋದಿಲ್ಲ. ಆ ದಿನಕ್ಕೆ ಶರೀರ ಹೇಳುವಂತ ಸಾಧನಕ್ಕೆ ಏನೇನು ಬೇಕು? ಒಂದು ಸ್ವಚ್ಛತೆ, ಎರಡನೇದು ಆರೋಗ್ಯ, ಮೂರನೇದು ಆಹಾರ, ನಾಲ್ಕನೇದು ನಿದ್ರೆ. ಅದೆಲ್ಲವನ್ನ ಅದಕ್ಕೆ ಏನು ಬೇಕು ಅದನ್ನ ನೀವೆಲ್ಲವನ್ನು ಕೊಟ್ಟಾಗ ಅವಾಗ ಅದೇನ್ ಮಾಡ್ತದೆ? ನಮ್ಮ ಮಾತು ಕೇಳುತ್ತೆ. ಪೂರ್ತಿ ನಿಮ್ಮ ಮಾತನ್ನ ಕೇಳ್ತದೆ. ಕೇಳುತ್ತೆ. ಯಾವ್ದೊಂದು ಕೊಟ್ಟಿಲ್ಲ, ಅವಾಗ ಏನಾಗ್ತದೆ? ಹೇಳೋದಿಲ್ಲ, ಅದ್ರ ಕಡೆನೆ ಹೋಗುತ್ತೆ ಗಮನ. ಹೊಟ್ಟೆ ನೋವಿದೆ, ಹೊಟ್ಟೆ ನೋವು ಕಡೆನೇ ಗಮನ ಹೋಗ್ತದೆ. ಹೌದಣ್ಣ. ಕುತ್ತಿಗೆ ನೋವಿದೆ, ಕುತ್ತಿಗೆ ನೋವಿನ ಕಡೆನೇ ಗಮನ ಹೋಗ್ತದೆ. ಹೌದು. ಒಳಗಡೆಗಿರುವಂತ ಮಲಮೂತ್ರ ಕ್ಲೀನ್ ಮಾಡಿಲ್ಲ ಅಂತ ಅದ್ರ ಕಡೆನೇ ಗಮನ ಹೋಗ್ತದೆ. ಅದು ಪದೇ ಪದೇ ಹೇಳ್ತಾ ಇರ್ತದೆ, ಏನು ತನಗೆ ಹೊರಗಡೆ ಹಾಕು ಹಾಕು ಅಂತ ಹೇಳ್ತಾ ಇರ್ತದೆ, ಹೌದಲ್ವೋ? ಹೌದಣ್ಣ. ಹಾಗೆ ಮನ ಬುದ್ಧಿನೂ ನಿಮ್ಮ ಮಾತನ್ನ ಕೇಳಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮನಸ್ಸಿಗೆ ಬೇಕಾಗಿರುವಂತ ಆಹಾರವನ್ನ ಕೊಡ್ಬೇಕು. ಮೊದಲು ಬೆಳಿಗ್ಗೆ ಇದ್ದಾಗ ಮನ ಬುದ್ಧಿನ ಸ್ವೀಲ್ ಮಾಡ್ಬೇಕು. ಅದಕ್ಕೆ ಬೇಕಾಗಿರುವಂತ ಶಾಂತಿಯನ್ನ ಕೊಡಬೇಕು. ಅದಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಕೊಟ್ಟಾಗ ಆವಾಗ ಏನಾಗ್ತದೆ? ನಮ್ಮ ಮಾತು ಕೇಳುತ್ತೆ. ಕೇಳ್ತದೆ. ಈಗ ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇದೆಯೋ ಇಲ್ಲೋ ಹೆಂಗ್ ಗೊತ್ತಾಗ್ತದೆ? ಏಕಾಗ್ರತೆ ಇರ್ತೀವಿ ಅಂದ್ರೆ. ಹಾ, ನೀವು ಮನಸ್ಸಿಗೆ ಹೇಳ್ತೀರಾ ನಿನ್ನ ಪರಂಧಾಮದಲ್ಲೇ ಕೂತ್ಕೋ, ಬಾಬನ್ ಜೊತೆಲೇ ಕೂತ್ಕೋ, ಈಗ ವಿಶ್ವ ಕಲ್ಯಾಣನೆ ಮಾಡು ಅಂತ ನೀವು ಹೇಳಿದಾಗ ಅದು ಕೇಳ್ಕೊಂಡು ಅಲ್ಲೇ ಕೂತ್ಕೊಂಡಿದೆ ಅಂತಂದ್ರೆ ಅದು ನಿಮ್ಮ ಮಾತನ್ನ ಕೇಳುತ್ತೆ. ಕೇಳ್ತಾ ಇದೆ. ಅಲ್ಲಿ ನೀವು ಹೇಳೋದು ಹೇಳಿ ಈ ಕಡೆ ಬರೋದ್ರ ಟಕ್ ಅಂತ ಅಲ್ಲಿ ಏನ್ ಮಾಡೋದು, ಕೆಳಗಡೆ ಇಳಿದು ಬಿಡೋದು, ಹೋಗ್ಬಿಡೋದು. ಕೇಳೋದಲ್ಲ ಅವಾಗ. ದೇಹದ ಕಡೆಗೆ, ದೇಹ ಅಭಿಮಾನದ ಕಡೆಗೆ, ಚಿಂತೆ ಕಡೆಗೆ, ಯೋಚನೆ ಕಡೆಗೆ ಎಲ್ಲೆಲ್ಲ ಊರೆಲ್ಲ ಸುತ್ತಾ ಇದೆ, ಬೇಡ ಅಂದ್ರೆ ಹೋಗ್ತಾ ಇದೆ ಅಂತಂದ್ರೆ ಏನರ್ಥ? ನಮ್ಮ ಮಾತು ಕೇಳ್ತಾ ಇಲ್ಲ. ಕೇಳಂಗಿಲ್ಲ, ಯಾಕೆ ಕೇಳ್ತಾ ಇಲ್ಲ? ಕಂಟ್ರೋಲ್ ಇಲ್ಲ. ಮಿತಿಯಿಂದ ಕಂಟ್ರೋಲ್ ಇಲ್ಲ ಅಲ್ಲ, ಅದಕ್ಕೆ ಏನು ಬೇಕು ಅದನ್ನ ನೀವು ಕೊಡ್ಲಿಲ್ಲ. ಹೌದಣ್ಣ. ಚಿಕ್ಕ ಮಕ್ಕಳಿಗೆ ಬುಕ್ ತಗೊಂಡು ಓದು ಅಂತ ಹೇಳಿ ಓದ್ತಾರ ಅವರು? ಓದಂಗಿಲ್ಲ. ಓದೋದಿಲ್ಲ. ಮೊಬೈಲ್ ಕೊಟ್ಬಿಡಿ,
ಕೈ ಹಿಡ್ಕೊಂಡು ಹೋಗ್ತಾರ್ರಿ. ನಿಮ್ಮ ಹತ್ರ ಮಾತಾಡ್ಸೋದಿಲ್ಲ ಅವರು, ನಿಮ್ ಸುದ್ದಿಗೂ ಹೌದು. ಬರೋದಿಲ್ಲ, ಯಾವ ಕೀಟ್ಲೇನೂ ಇಲ್ಲ, ಮನೇಲಿ ಮಗ ಇದ್ದಾನ ಇಲ್ವೋ ಅಂತ ಏನಾಗೋದಿಲ್ಲ, ಗೊತ್ತಾಗೋದಿಲ್ರಿ. ತಲೆ ಎತ್ತನೂ ನೋಡಲ್ಲ. ಗಟ್ಟಿ ಮೂರ್ತಿ ಕುತ್ಕೊಂಡ್ಬಿಡ್ತಾನೆ, ಹೌದು. ಕರೆದ್ರು ಕೂಡ ಬರೋದಿಲ್ಲ. ಯಾಕೆ ಹೇಳಿ? ಮೊಬೈಲ್ ಅದೇ ಸಿಗ್ಬಿಟ್ಟಿತ್ತು. ಅವ್ರಿಗೆ ಬೇಕಾಗಿತ್ತು. ಬೇಕಾಗಿರೋದನ್ನ ಕೊಟ್ಬಿಟ್ಟಿದ್ರಿ ನೀವು, ಬೇಕಾಗಿದ್ದು ಕೊಟ್ರು. ಅವಾಗ ಅವ್ನು ಬೇರೆ ಕಡೆ ಹೋಗೋದೇ ಇಲ್ಲ ಅಲ್ವಾ? ಹೌದು. ಹಾಗೆ ಮನಃಶಾಂತಿ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಿಗೆ ಬೇಕಾಗಿರುವಂತ ಪರಮಾತ್ಮನಲ್ಲಿರುವಂತ ಶಾಂತಿಯನ್ನು ನೀವು ಕೊಟ್ಟಾಗ ಆತ್ಮ ಏನ್ ಮಾಡ್ತದೆ, ಮನಸ್ಸು ಏನ್ ಮಾಡ್ತದೆ, ನಿಮ್ಮ ಮಾತನ್ನ ಕೇಳುತ್ತೆ. ಕೇಳುತ್ತೆ. ಅವಾಗ ನೀವೇನಾಗ್ತೀರಿ? ಮನಬುದ್ಧಿಯ ಮೇಲೆ ಏನಾಗ್ತೀರಿ? ರಾಜ. ರಾಜ್ಯಾಧಿಕಾರಿ ಆಗ್ತೀರಿ. ಅಂದ್ರೆ ಬಾಬಾ ಇಲ್ಲಿ ಹೇಳ್ತಾ ಇರೋದು ಏನು ಗೊತ್ತಾ? ಏನ್ ಹೇಳ್ತಿದ್ದಾರೆ? ಸ್ವರಾಜ್ಯಾದಿ. ಸ್ವರಾಜ್. ಸರಿಯಾಗಿ ಸ್ಕ್ರೂ ಟೈಟ್ ಮಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಗು ನಿನ್ನ ಅಪ್ಪನ ಹತ್ರ ತಗೊಂಡಿರೋ ಶಾಂತಿ ಇದೆಯಲ್ಲ, ಪ್ರಾಪ್ತಿ ಇದೆಯಂತ ಕೈ ಎತ್ತಿದೆಯಲ್ಲ ನೀನು, ಆ ಶಾಂತಿ ಇನ್ನು ಮನಬುದ್ಧಿಗೆ ಹೋಗ್ಬಿಟ್ಟು ತಲುಪಿಲ್ವಂತೆ. ಎಲ್ಲಿ ತಲುಪಿಲ್ಲ? ಮನ ಮನಸ್ಸಿಗೆ. ಬುದ್ಧಿ ತಲುಪ್ತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅದು ತಲುಪಿದ್ದಿದೆ, ಅದು ನಮ್ಮ ಮಾತನ್ನ ಕೇಳ್ತಿತ್ತಲ್ವಾ? ಕೇಳ್ತಿತ್ತು. ಹೌದು. ಈಗ ನೀವು ಸೆಕೆಯಲ್ಲಿ ಹೋಗ್ತಾ ಇದ್ದೀರಾ, ನೀರಿಲ್ಲ, ಮೈ ಪೂರ್ತಿ ಒಣಗಲ್ವೋ? ಒಣಗುತ್ತೆ. ಬೆವರು ಬರ್ತಾ ಇದೆಯಾ ಇಲ್ವೋ? ಬರ್ತಾ ಇದೆ. ಕಾರಣ ನೀರು ಕೊಟ್ಟಿರಿ. ಶರೀರದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಇದೆ. ಆವಾಗ ನಾಲಿಗೆ ಒಣಗಿರ್ತದೋ ಅಥವಾ ನಾಲಿಗೆ ಹಸಿಯಾಗಿರ್ತದೋ? ಒಣಗಿರುತ್ತೆ. ಒಣಗಿರ್ತಲ್ವಾ? ಆವಾಗ ನೀವು ನೀರನ್ನ ಫಸ್ಟಿಗೆ ತಲೆ ಮೇಲೆ ಹಾಕ್ತಿರೋ, ಕಣ್ಣ ಮೇಲೆ ಹಾಕ್ತಿರೋ, ಕಾಲ್ ಮೇಲೆ ಹಾಕ್ತಿರೋ? ಹಾ, ಕುಡಿತೀವಿ. ಕಣ್ಣಿಗೆ. ನಾಲಿಗೆ ಮೇಲೆ ತಾನೇ ಫಸ್ಟಿಗೆ ಹಾಕೋದು, ಹೌದಲ್ವಾ? ಮೊದ್ಲು ನಾಲಿಗೆ ಏನಾಗ್ಬೇಕು? ತಂಪಾಗ್ಬೇಕು. ಅದಕ್ಕೆ ನೀರಿನ ಪ್ರಭಾವ ಬೀಳ್ಬೇಕು. ಆವಾಗ ನಾಲಿಗೆ ಮೇಲೆ ನೀರು ಸಿಕ್ಕಿದಾಗ ಅವಾಗ ನಾಲಿಗೆ ಏನಾಗ್ತದೆ? ಬಾಯಾರಿ ಕೇಳೋದು ಏನಾಗುತ್ತೆ? ಕಡಿಮೆ ಆಗ್ತದೆ. ಆಮೇಲೆ ಅದು ಗಂಟ್ಲು ಒಳಗಡೆ ಹೋಗ್ತದೆ, ಆಮೇಲೆ ಹೊಟ್ಟೆ ಒಳಗಡೆ ಹೋಗ್ತದೆ, ಹೌದಲ್ವಾ? ಹೌದು. ಈಗ ನಾಲಿಗೆಗೆ ತಂಪು ಸಿಕ್ಕಿಲ್ಲ ಅಂದ್ರೆ ಹೊಟ್ಟೆ ಹೆಂಗ್ ತಂಪಾಗ್ತದೆ? ಶರೀರ ಹೆಂಗ್ ತಂಪಾಗ್ತದೆ? ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಭಗವಂತನ ಶಕ್ತಿ, ಸಪ್ತಗುಣಗಳು, ಸಂಗಮಯುಗದ ಪ್ರಾಪ್ತಿಗಳು ಮನಬುದ್ಧಿಯಿಂದ ತಾನೇ ಹೊರಗಡೆ ಹೋಗೋದು. ಹೌದು. ಎಸ್ ಆರ್ ನೋ? ಎಸ್. ಅವಾಗ ಶಾಂತಿ ಅನುಭವ ಮೊದ್ಲು ಯಾರಿಗೆ ಆಗ್ಬೇಕು? ನನಗೆ ಆಗ್ಬೇಕು ಫಸ್ಟ್. ಮನಬುದ್ಧಿಯ ಮೂಲಕ ಆತ್ಮನಿಗೆ. ಶರೀರದಲ್ಲೂ ಶಕ್ತಿ ಪ್ರವಾಹದ ಶರೀರ ಹಗೂರಾಗಿದ್ದು ಗೊತ್ತಾಗತ್ತೆ ತಾನೇ? ಹೌದು, ಗೊತ್ತಾಯ್ತು. ಅದೇ ನೀವು ಯಾವ್ದಾರ ಮನುಷ್ಯಾತ್ಮರಿಗೆ ಕೊಟ್ಟ ಅವ್ರೂ ಕೂಡ ಶಾಂತವಾಗಿರ್ತಾರಲ್ವಾ? ಇರ್ತಾರೆ. ನನಗೆ ಊಟ ಮಾಡ್ಲಿಕ್ಕೆ ಬಂದಿಲ್ಲ, ಊಟ ಇಲ್ಲ, ನಾನು ಬೇರೆಯವ್ರಿಗೆ ಹೆಂಗ್ ಕೊಡ್ತೇನೆ? ಅವಾಗ ಅವರು ಉಪವಾಸದಲ್ಲಿ ಏನ್ ಮಾಡ್ತಾರೆ? ಕಾಯ್ತಾ ಇದ್ದಾರೆ, ಊಟ ಕೊಡಿ ಅಂತ ಅಲ್ವಾ? ಹೌದು. ಹಾಗೆ ಇಲ್ಲಿ ಮಾಡ್ತಾರೆ, ಮೊದ್ಲು ನಿಮ್ಮ ನೀವು ಚೆಕ್ ಮಾಡ್ಕೊ, ಏನಂತ? ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ ಅಂದ್ರೆ ವಿಶ್ವ ಪರಿವರ್ತನೆ ಮಾಡ್ತೀವಿ ಅಂತ ಕೈ ಎತ್ತೋದು. ಆಮೇಲೆ ಮೊದಲು ನಿಮ್ಮ ಪ್ರಾಪ್ತಿಯಿಂದ ನೀವು ಮತ್ತು ನಿಮ್ಮ ಮನಬುದ್ಧಿ ಸಂಸ್ಕಾರ ಇದು ಏನಾಗಿದೆ? ಆರೋಗ್ಯಕರವಾಗಿದೆಯಾ? ಅಥವಾ ಆ ಆತ್ಮನ ಮಾತನ್ನ ಮನಬುದ್ಧಿ ಕೇಳತ್ತಾ? ಅಂದ್ರೆ ಮನಬುದ್ಧಿಗೆ ಎಷ್ಟು ಬೇಕೋ ಅಷ್ಟು ನೀವು ಕೊಟ್ಟಿಲ್ಲ ಅಂತಂದ್ರೆ ಅದು ನಿಮ್ಮ ಮಾತನ್ನ ಹೇಳೋದಿಲ್ಲ. ಕೇಳಿದ ವ್ಯರ್ಥ ಸಂಕಲ್ಪಗಳು, ಹೌದು. ವಿಕಾರಿ ಸಂಕಲ್ಪಗಳು, ಬರೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿದ್ರಾಸುರ ಬಂದ್ಬಿಡ್ತಾನೆ. ಹೌದು. ಯಾಕೆ ಹೇಳಿ? ಮಕ್ಕಳ ಕೈಯಲ್ಲಿ ನೋಡಿ, ಪುಸ್ತಕ ಕೊಟ್ಬಿಟ್ರೆ ನಿದ್ದೆ ಬಂದ್ಬಿಡ್ತದೆ ಮಕ್ಕಳಿಗೆ, ಹೌದಾ ಅಲ್ವಾ? ಹೌದು. ಮೊಬೈಲ್ ಕೊಟ್ಬಿಟ್ರೆ ಆರಾಮಾಗಿರ್ತಾರೆ. ಅಲ್ವಾ? ಮಾತೇಂದ್ರಿಗೆ ಮನೆ ಕೆಲಸ ಮಾಡಿ ಅಂದ್ರೆ ನಿದ್ದೆ ಬಂದ್ಬಿಡ್ತದೆ. ನಾಳೆ ನಿಮ್ಗೆ ನೆಕ್ಲೆಸ್ ಕೊಡಿಸ್ತೇನೆ ಅಂತ ಹೇಳ್ಬಿಟ್ರೆ ಎಲ್ಲ ಮಾಡಾಕ್ ಬರ್ತಾರೆ. ರಾತ್ರಿ ಪೂರ್ತಿ ನಿದ್ದೆ ಬರೋದಿಲ್ಲ ಅಲ್ವಾ? ಎಲ್ಲಿ ತಗೊಳ್ಳೋಣ, ಯಾವ ರೇಟಲ್ಲಿ ತಗೊಳ್ಳೋಣ, ಯಾವ ಡಿಸೈನ್ ತಗೊಳ್ಳೋಣ ಅಲ್ವಾ? ಇವತ್ತಂತೂ ಮೊಬೈಲ್ ಅಲ್ಲೂ ಕೂಡ ಬಂದ್ಬಿಡ್ತದೆ, ಅವಾಗ ನೋಡ್ಬಿಡೋದು ಯಾವ್ಯಾವ ಡಿಸೈನ್ ತಗೊಂಡು ಯಾವ ಅಂಗಡಿ ಚೆನ್ನಾಗಿದೆ ಅಂತ ಬಿಟ್ಟು ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮನಬುದ್ಧಿಗೆ ಬೇಕಾಗಿರುವಂತ ಶುದ್ಧವಾದ ಆಹಾರವನ್ನ ಕೊಡಿ ಆದ್ಮೇಲೆ ಅವಾಗ ಮನಬುದ್ಧಿ ನಿಮ್ ಕಂಟ್ರೋಲ್ ಅಲ್ಲಿ ಬರ್ತದೆ. ಅವಾಗ ಆ ಮನಬುದ್ಧಿಯನ್ನು ಬಾಬನ ಕೈಲಿ ಇಟ್ಟಾಗ ಇನ್ನೂ ಹೆಚ್ಚಿನ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ. ಸಾಧ್ಯ. ನಿಮ್ದೊಂದು ದೊಡ್ಡ ಹೋಟೆಲ್ ಇದೆ, ಕಸ್ಟಮರ್ ಬಂದು ಕುತ್ಕೊಂಡಿದ್ದಾರೆ, ನಿಮ್ಗೆ ಹೊಟ್ಟೆ ನೋವಿದೆ, ಅವಾಗ ಅವ್ರಿಗೆ ಹೋಟೆಲ್ ಅಲ್ಲಿ ಐಟಮ್ ಸಪ್ಲೈ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಆಗೋದಿಲ್ಲ. ಆಗುದಿಲ್ಲ ಅಲ್ವಾ? ಹಾಗೆ ಮನಬುದ್ಧಿಯನ್ನ ಆರೋಗ್ಯಕರವಾಗಿ ಮಾಡಿಕೊಳ್ಳಿ. ಅದಕ್ಕೆ ಬಾಬಾ ಏನ್ ನೋಡ್ತಿದಾರಂತೆ, ಸ್ವರಾಜ್ಯ ಅಧಿಕಾರಿ ಮಕ್ಕಳು ಎಲ್ಲಿವರೆಗೆ ಆಗಿದ್ದಾರೆ.
ಎಷ್ಟು ಅಧಿಕಾರದಿಂದ ತಮ್ಮ ಮನಬುದ್ಧಿಯನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ ಹೇಳೋದನ್ನ ಬಾಬಾ ಏನ್ ಮಾಡ್ತಿದಾರಂತೆ, ಚೆಕ್ ಮಾಡ್ತಾ ಇದಾರಂತೆ. ಅದಕ್ಕೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಏನಂತ, ನನ್ನ ಮನಬುದ್ಧಿ ಎಷ್ಟರ ಮಟ್ಟಿಗೆ ನನ್ನ ಮಾತನ್ನ ಕೇಳ್ತಾ ಇದೆ. ಹೇಳ್ತಾ ಇದ್ದೀನಿ. ಅದ ಆ ಮನಬುದ್ಧಿಗೆ ಈಶ್ವರ್ಯ ಸುಖವನ್ನ ಕೊಡ್ತಾ ಹೋದ್ರೆ, ಸರಿಯಾಗಿ ಪ್ರವಾಹ ಆಗ್ತಾ ಹೋದ್ರೆ, ಅವಾಗ ಅದು ನಿಮ್ಮ ಮಾತನ್ನ ಕೇಳುತ್ತೆ. ಉದಾಹರಣೆಗೆ, ನಿಮ್ಮ ನಾಲಿಗೆಗೆ ತುಂಬಾ ಖಾರವನ್ನು ನಾಲಿಗೆ ಮೇಲೆ ಇಟ್ಟು ಬಿಟ್ರೆ ಅದು ಸುಖದಿಂದ ಇರ್ತದಲ್ವಾ? ಇಲ್ಲ ತುಂಬಾ ಖಾರ ಆಗುತ್ತೆ. ಆ? ತುಂಬಾ ಇಲ್ಲ ಖಾರ. ಅದಕ್ಕೆ ಚೆನ್ನಾಗಿ ಬಿಸಿಯನ್ನು ತರಿಸ್ಬಿಟ್ರೆ, ಆ ಬಿಸಿ ಹೌದು. ಕೊಟ್ರೆ, ಬಿಸಿ ಕೊಟ್ರೆ ಇನ್ನೂ ಖಾರ ಉರಿ ಸರಿ. ಅದಕ್ಕೆ ಸ್ವೀಟ್ ಕೊಟ್ಬಿಟ್ರೆ ತಣ್ಣಗಾಗುತ್ತೆ. ನಾಲ್ಗೆ ಮೆಟ್ಕೊಂಡು ಚೆನ್ನಾಗಿ ತಿನ್ನತ್ತೆ, ಹೌದಲ್ವಾ? ಅವಾಗ ನಾಲ್ಗೆ ನಿಮ್ಗೆ ಅಪೋಸಿಷನ್ ಮಾಡೋದೇ ಇಲ್ಲ. ಹೌದು. ಅದೇ ಖಾರ ಮತ್ತು ನೀವೇನಾದ್ರು ಅದಕ್ಕೆ ಬಿಸಿ ಕೊಟ್ಬಿಟ್ಟು ಏನ್ ಮಾಡ್ತಾ ಇರ್ತದ ಅದು, ಹಾ 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 ಅಂತ ಇರ್ತದೆ. ಅವಾಗ ನಿಮ್ ಮಾತನ್ನ ಏನ್ ಮಾಡೋದಿಲ್ಲ, ಅದು ಹೇಳೋದಿಲ್ಲ. ಕೇಳೋದಿಲ್ಲ. ಹಾಗೆ ಮೊದಲು ರಾಜಯೋಗದ ಪ್ರಾಪ್ತಿ ನಿಮ್ಮ ಮನಬುದ್ಧಿಯಿಂದ ಎಷ್ಟು ನೀವು ಸಾಲ ತಗೊಂಡಿದ್ದಲ್ಲ 5,000 ವರ್ಷ, ಅದರದೇ ಇನ್ನೂ ತೀರಿಲ್ಲ. ಯಾರ್ದು? ಮನಬುದ್ಧಿದು. ಗಣಪತಿ ಇನ್ನು ಬೇರೆಯವ್ರಿಗೆಲ್ಲ ಏನು ಕೊಡ್ತೀರಿ? ಕೊಡೋದಕ್ಕಾಗಲ್ಲ. ಇದು ಬಾಬಾ ಹೇಳ್ತಿದ್ದಾರೆ. ವಿಶ್ವ ಕೊಡೋದು ಆಮೇಲೆ, ಹೌದು. ನೀನು ಮೊದಲು ಊಟ ತಿಂಡಿ ಮಾಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ಊಟ ತಿಂಡಿ ಕೊಡೋ. ನೀನೇ ತಲೆ ಸುತ್ತಾ ಇದ್ದಿದ್ರೆ ಬೇರೆಯವ್ರಿಗೆ ಎಲ್ಲಿಂದ ಕೊಡ್ತೀಯಾ? ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ದಯವಿಟ್ಟು ಆತ್ಮೀಯರೇ, ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಬೇಡ. ನಾನು ಮಾಸ್ಟರ್ ಸರ್ವಶಕ್ತಿವಂತ, ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ಮೊದಲು ಸ್ವರಾಜ್ಯ ಅಧಿಕಾರವನ್ನು ಏನ್ ಮಾಡ್ಕೊಳ್ಬೇಕು, ನೋಡ್ಕೊಳ್ಬೇಕು. ಅಂದರೆ ನಿಮ್ಮ ಮನಬುದ್ಧಿನೇ ನಿಮ್ಮ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದ್ರೆ, ನನ್ನಲ್ಲಷ್ಟು ಪ್ರಾಪ್ತಿ ಇನ್ನೂ ಆಗಿಲ್ಲ. ನನ್ನ ಆ ಸೂಕ್ಷ್ಮ ಕರ್ಮೇಂದ್ರಗಳ ಸಾಲವನ್ನೇ ನಾನಿನ್ನು ಏನ್ ಮಾಡಿಲ್ಲ, ತೀರ್ಸಿಲ್ಲ. ತೀರಿಸಿಲ್ಲ. ಅದಕ್ಕಾಗಿ ಅದು ನನ್ನ ಮಾತನ್ನ ಹೇಳ್ತಾ ಇಲ್ಲ. ತಿಳ್ಕೊಂಡ್ಬಿಟ್ಟು ರಾಜಯೋಗವನ್ನು ಇನ್ನೂ ಕೂಡ ಏನ್ ಮಾಡ್ಬೇಕಾಗ್ತದೆ, ನೀವು ಸ್ಟ್ರಾಂಗ್ ತೀವ್ರ ರೂಪದಲ್ಲಿ ನಿರಂತರವಾಗಿ ಮಾಡಬೇಕಾಗ್ತದೆ. ಓಕೆ. ಓಂ ಶಾಂತಿ.